ನಮಸ್ಕಾರ ಎಲ್ರಿಗೂ. ಇವತ್ತಿನ ಕ್ರಿಕೆಟ್ ಸುದ್ದಿಗಳಿಗೆ ಸ್ವಾಗತ. ಇವತ್ತು ನ್ಯೂಜಿಲ್ಯಾಂಡ್ ವರ್ಸಸ್ ವೆಸ್ಟ್ ಇಂಡೀಸ್ ಥರ್ಡ್ ಟೆಸ್ಟ್ ಕಂಪ್ಲೀಟ್ ಆಯಿತು. ಇದರಲ್ಲಿ ನ್ಯೂಜಿಲ್ಯಾಂಡ್ 323 ರನ್ಸಿಂದ ವಿನ್ ಆದರು. ಬಿಗ್ ಮಾರ್ಜಿನಲ್ಲೇ ವಿನ್ ಆದರು ಅನ್ಬೋದು. ನಿನ್ನೆ 43ಗೆ ನೋ ಲಾಸಿಂದ ಸ್ಟಾರ್ಟ್ ಮಾಡಿದ್ರು. 16 ಓವರ್ಸು 43 ನೋ ಲಾಸ್ ಇತ್ತು ವೆಸ್ಟ್ ಇಂಡೀಸು. ಸ್ಟಾರ್ಟ್ ಮಾಡಿದ ವೆಸ್ಟ್ ಇಂಡೀಸು ಓಪನರ್ಸ್ ಆದ ಕ್ಯಾಂಪೆಲ್ ಮತ್ತು ಬ್ರೆಂಡನ್ ಕಿಂಗ್ ಒಳ್ಳೆ ಓಪನಿಂಗ್ ಕೊಟ್ಟರು ಅಂತಲೇ ಹೇಳ್ಬೋದು. ಅದಾದಮೇಲೆ ಯಾರೂ ಅಷ್ಟೊಂದು ಚೆನ್ನಾಗಿ ಆಡಲಿಲ್ಲ ಅಂತ ಹೇಳ್ಬೋದು. ಎಲ್ಲ ಸಿಂಗಲ್ ಡಿಜಿಟ್ಗೆ ಔಟ್ ಆದರು ಅಂತ ಹೇಳ್ಬೋದು. ಕ್ಯಾಂಪೆಲ್ 16 ರನ್ ಹೊಡೆದ್ರು, ಬ್ರೆಂಡನ್ ಕಿಂಗ್ ಅವರು 67 ರನ್ ಹೊಡೆದ್ರು. ಫಸ್ಟ್ ವಿಕೆಟಿಗೆ 87 ರನ್ ಪಾರ್ಟ್ನರ್ಶಿಪ್ ಬೇರೆ ಕೊಟ್ಟಿದ್ರು ಇವರು. ಅದಾದಮೇಲೆ ನೆಕ್ಸ್ಟ್ ಬಂದಂಥ ಯಾವುದೇ ಬ್ಯಾಟ್ಸ್ಮನ್ ಉತ್ತಮ ರೀತಿಯಲ್ಲಿ ಬ್ಯಾಟಿಂಗ್ ಮಾಡಲಿಲ್ಲ ಅಂತ ಹೇಳ್ಬೋದು. ಇನ್ನು ಜೇಕಬ್ ಡೆಫಿ ಅವರು ಈ ಸೀರೀಸ್ನ ಥರ್ಡ್ ಫೈಫರ್ ತೊಗೊಂಡ್ರು. 42 ರನ್ಸ್ಗೆ 5 ವಿಕೆಟ್ ತೊಗೊಂಡ್ರು. ಅಜಾಜ್ ಪಟೇಲ್ ಅವರು 3 ವಿಕೆಟ್ ತೊಗೊಂಡ್ರು. ಗ್ರೇನ್ ಫಿಲಿಪ್ ಅವರು 1 ವಿಕೆಟ್, ಹಾಗೆ ರವೀಂದ್ರ ಅವರು 1 ವಿಕೆಟ್ ತೊಗೊಂಡ್ರು. ಹಾಗೂ ಫಸ್ಟ್ ಇನ್ನಿಂಗ್ಸಲ್ಲಿ 100, ಸೆಕೆಂಡ್ ಇನ್ನಿಂಗ್ಸಲ್ಲಿ 100 ಹೊಡೆದಕ್ಕೆ ಕಾವ್ನೆ ಅವರು ಮ್ಯಾನ್ ಆಫ್ ದ ಮ್ಯಾಚ್ ತೊಗೊಂಡ್ರು. ಹಾಗೆ ಈ ಸೀರೀಸ್ನಲ್ಲಿ 3 ಫೈಫರ್ ತೊಗೊಂಡು ಒಳ್ಳೆ ಬಾಲಿಂಗ್ ಸಂಘಟನೆ ಮಾಡಿದ್ದಕ್ಕಾಗಿ ಜೇಕಬ್ ಡೆಫಿ ಅವರು ಮ್ಯಾನ್ ಆಫ್ ದ ಸೀರೀಸ್ ತೊಗೋಬೋದು. ಇಲ್ಲೊಂದು ಗಮನಿಸಬೇಕಾದ ಅಂಶ ಏನಂದರೆ, ಜೇಕಬ್ ಡೆಫಿ ಅವರು RCB ಪರ್ಚೇಸ್ ಮಾಡಿತ್ತು ರೀಸೆಂಟ್ IPL ಆಕ್ಷನಲ್ಲಿ. ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಓವರಾಲ್ ಆಗಿ ಈ ಸೀರೀಸಲ್ಲಿ ಇರಬೇಕಂದ್ರೆ T20 ಸೀರೀಸ್ ನ್ಯೂಜಿಲ್ಯಾಂಡು 3-1 ವಿನ್ ಆಯಿತು. 1 ಮ್ಯಾಚ್ ರೈನ್ಗೆ ವಾಶೌಟ್ ಆಗಿತ್ತು. ಇನ್ನು ODI ಸೀರೀಸ್ 3-0 ನ್ಯೂಜಿಲ್ಯಾಂಡ್ ವಿನ್ ಆಯಿತು. ಹಾಗೆ ಟೆಸ್ಟು 2-0 ವಿನ್ ಆಯಿತು. ಓನ್ಲಿ ಫಸ್ಟ್ ಟೆಸ್ಟ್ ಮಾತ್ರ ಒಳ್ಳೆ ಪೈಪೋಟಿ ಕೊಡ್ತು ವೆಸ್ಟ್ ಇಂಡೀಸ್ ಅಂತ ಹೇಳ್ಬೋದು. ಇಲ್ಲಿಗೆ ಈ ಸೀರೀಸ್ ಕಂಪ್ಲೀಟ್ ಆಯಿತು ಇವತ್ತಿಗೆ. ಹಾಗೆ ಈ ಸೀರೀಸಲ್ಲಿ ನೋಡೋಕೆ ಬಂದರೆ ಹೈಯೆಸ್ಟ್ ರನ್ನರ್ಗೆ ಬಂದರೆ ಟೆಸ್ಟಲ್ಲಿ ಡೇನ್ ಕಾವ್ನೆ ಅವರು 452 ರನ್ ಹೊಡೆದ್ರು 90 ಅವರೇಜಲ್ಲಿ. ಇನ್ನು ಟಾಮ್ ಲ್ಯಾಥಮ್ ಅವರು 427 ರನ್ನು, ಹಾಗೆ ರಚಿನ್ ರವೀನಾ ಅವರು 302 ರನ್ ಹೊಡೆದ್ರು. ವೆಸ್ಟ್ ಇಂಡೀಸ್ ಪರವಾಗಿ ಜಸ್ಟಿನ್ ಗ್ರೇವ್ಸ್ ಅವರು 283, ಶೈ ಹೋಪ್ ಅವರು 255 ರನ್ ಹೊಡೆದ್ರು ಅಂತ ಹೇಳ್ಬೋದು. ಇನ್ನು ಜೇಕಬ್ ಡಫಿ ಅವರು ಒಳ್ಳೆ ಬಾಲಿಂಗ್ ಮಾಡಿದ್ರು ಅಂತ ಹೇಳ್ಬೋದು. 154 ಓವರ್ ಬಾಲಿಂಗ್ ಮಾಡಿದ್ದಾರೆ ಸ್ಪೀಡ್ ಬೌಲರ್ ಆಗಿ. ಅವ್ರು ಬಿಟ್ಟರೆ ಯಾರೂ ಇಷ್ಟು ಓವರ್ ರೀಚ್ ಆಗಿಲ್ಲ. ಮ್ಯಾಕ್ಸಿಮಮ್ 100 ರೀಚ್ ಆಗಿದ್ದಾರೆ ಜೇಡನ್ ಸೀಲ್ಸು. ಸೊ 154 ಓವರಲ್ಲಿ 23 ವಿಕೆಟ್ ತೊಗೊಂಡಿದ್ದಾರೆ. ಕೆಮನ್ ರೋಚ್ ಅವರು 10 ವಿಕೆಟು, ಮಿಚೆಲ್ ರೇ ಅವರು 8 ವಿಕೆಟ್, ಅಜಾಜ್ ಪಟೇಲ್ ಅವರು ಒಂದೇ ಮ್ಯಾಚ್ ಆಡಿದ್ರು 6 ವಿಕೆಟ್ ತೊಗೊಂಡ್ರು ಅಂತ ಹೇಳ್ಬೋದು. ಓವರಾಲ್ ಆಗಿ ಜೇಕಬ್ ಡೆಫಿ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತ ಹೇಳ್ಬೋದು. ನೆಕ್ಸ್ಟ್ ಆಗಿ ನಿನ್ನೆ ಇಂಡಿಯಾ ವುಮೆನ್ಸ್ ವರ್ಸಸ್ ಶ್ರೀಲಂಕಾ ವುಮೆನ್ಸ್ ಮ್ಯಾಚ್ ನಡೀತು. ಇದರಲ್ಲಿ ಇಂಡಿಯಾ ವುಮೆನ್ಸ್ ಅವರು 8 ವಿಕೆಟ್ಸಿಂದ ಈಸಿ ವಿನ್ ಆದರು. ಶ್ರೀಲಂಕಾ ಅವರು ಫಸ್ಟ್ ಬ್ಯಾಟಿಂಗಿಗೆ ಬಂದರು. ಅಷ್ಟೊಂದು ಏನು ಒಳ್ಳೆ ಪರ್ಫಾರ್ಮೆನ್ಸ್ ಯಾರೂ ಕೊಡಲಿಲ್ಲ ಅಂತ ಹೇಳ್ಬೋದು. 121ಕ್ಕೆ 6 ವಿಕೆಟ್ ಹೋಯಿತು. ಇನ್ನು ಇಂಡಿಯಾದ ಪರವಾಗಿ ಕಾಂತ್ರಿ ಗೌಡ್, ದೀಪ್ತಿ ಶರ್ಮಾ ಹಾಗೆ ಶ್ರೀಚರಣಿ ಎಲ್ಲ 1 ವಿಕೆಟ್ ತೊಗೊಂಡ್ರು. ನೆಕ್ಸ್ಟ್ ಬಂದಂತೆ ಇಂಡಿಯಾ ಸ್ಮೃತಿ ಮಂದನ್ ಅವರು 25 ರನ್ ಹೊಡೆದ್ರು. ಶೆಫಾಲಿ ವರ್ಮಾ ಅವರು 9 ರನ್ ಹೊಡೆದ್ರು. ಜಿಮ್ಮಿ ರೋಡ್ರಿಗಸ್ ಅವರು 69 ನಾಟ್ಔಟ್, ಹಾಗೆ ಹರ್ಮಿತ್ ಕೌರ್ ಅವರು 15 ರನ್ಸ್ ಹೊಡೆದು ನಾಟ್ಔಟ್ ಆಗದೆ ಉಳಿದ್ರು. ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿಗೆ ಜಮಿಯಾ ರೋಡ್ರಿಗಸ್ ಅವರು ಮ್ಯಾನ್ ಆಫ್ ದ ಮ್ಯಾಚ್ ತಗೊಂಡ್ರು. ನೆಕ್ಸ್ಟ್ ಇನ್ನು BBL ಇವತ್ತು 9th ಮ್ಯಾಚ್ ನಡೀತು. ಸಿಡ್ನಿ ಥಂಡರ್ ವರ್ಸಸ್ ಬ್ರಿಸ್ಬೇನ್ ಹೀಟ್ ನಡೀತು. ಇನ್ನು ಡೇವಿಡ್ ವಾರ್ನರ್ ಕ್ಯಾಪ್ಟನ್ಸಿ ಸಿಡ್ನಿ ಥಂಡರ್ ಅವರು 34 ರನ್ನಿಂದ ಗೆದ್ದರು. ಇದು ಅವ್ರ ಥರ್ಡ್ ಮ್ಯಾಚಲ್ಲಿ ಫಸ್ಟ್ ಗೆಲುವಾಯಿತು. ಫಸ್ಟ್ 2 ಮ್ಯಾಚ್ ಸೋತಿದ್ರು. ಫಸ್ಟ್ ಬ್ಯಾಟಿಂಗ್ ಮಾಡಿದ ಸಿಡ್ನಿ ಥಂಡರ್ ಅವರು ಸ್ಯಾಮ್ ಕಾಂಟರ್ಸ್ ಅವರು 63 ರನ್ ಹೊಡೆದ್ರು. ಮ್ಯಾಥ್ಯೂ ಗಿಲೆಕ್ಸ್ ಅವರು 76 ರನ್ ಹೊಡೆದು ಮ್ಯಾನ್ ಆಫ್ ದ ಮ್ಯಾಚ್ ತೊಗೊಂಡ್ರು. ನೆಕ್ಸ್ಟು ಬಿಲ್ಲಿಂಗ್ಸ್ ಅವರು 25 ರನ್ ಹೊಡೆದ್ರು. ಮಿಡ್ಲ್ ಆರ್ಡ್ರಲ್ಲಿ ಯಾರು ಅಷ್ಟೊಂದು ಉತ್ತಮವಾದ ಸ್ಕೋರ್ ಮಾಡಿಲ್ಲ ಅಂತ ಹೇಳ್ಬೋದು. ಇನ್ನು ಶಾಹಿನ್ ಅಫ್ರಿದಿ ಅವರು ಒಳ್ಳೆ ಬಾಲಿಂಗ್ ಮಾಡಿ 1 ವಿಕೆಟ್ ತೊಗೊಂಡ್ರು. ಕುನೆಮ್ಯಾನ್ ಅವರು 1 ವಿಕೆಟ್ ತೊಗೊಂಡ್ರು. ಜೇಕ್ ವಿಲ್ಡರ್ಮುತ್ ಅವರು 2 ವಿಕೆಟ್ ತೊಗೊಂಡ್ರು ಅಂತ ಹೇಳ್ಬೋದು. ಇನ್ನು ಬ್ಯಾಟಿಂಗ್ಗೆ ಚೇಸಿಂಗ್ ಬಂದ ಬ್ರಿಸ್ಬೇನ್ ಹೀಟ್ ಅವರು ಓಪನಿಂಗ್ ಅಷ್ಟೊಂದು ಚೆನ್ನಾಗಿರಲಿಲ್ಲ. 318, ವಿಲ್ಡರ್ಮುತ್ ಅವರು 14 ರನ್ಗೆ ಔಟ್ ಆದರು. ಆದರೆ ನೆಕ್ಸ್ಟ್ ಬಂದಂಥ ಮ್ಯಾಥ್ಯೂ ರೆನ್ಶೋ ಮತ್ತು ಹ್ಯೂಜ್ ವಿಬಗನ್ ಒಳ್ಳೆ ಪಾರ್ಟ್ನರ್ಶಿಪ್ ಕೊಟ್ಟರು, ಒಂದು ಒಳ್ಳೆ ಪೈಪೋಟಿ ಕೊಟ್ಟರು. ಆದರೆ ಶಾಬಾದ್ ಖಾಮನ್ ಅವರು ಪಾಕಿಸ್ತಾನದ ಬೌಲರ್ ಅವರು 4 ಓವರಿಗೆ 24 ರನ್ ಕೊಟ್ಟು 4 ವಿಕೆಟ್ ತೆಗೆದು ಒಳ್ಳೆ ಬಾಲಿಂಗ್ ಸಂಘಟನೆ ಮಾಡಿ ಮ್ಯಾಚ್ನ ವಿನ್ ಮಾಡಿಸ್ತಾರೆ ಅಂತ ಹೇಳ್ಬೋದು. ಇವನ್ ಡೇನಿಯಲ್ ಸ್ಯಾಮ್ಸ್ ಅವರು 4 ಓವರಿಗೆ 25 ರನ್ ಕೊಟ್ಟು 2 ವಿಕೆಟ್ ತೆಗೆದು ಒಳ್ಳೆ ಬಾಲಿಂಗ್ ಮಾಡಿದ್ರು ಅಂತಲೇ ಹೇಳ್ಬೋದು. ಈ ಪಾಯಿಂಟ್ಸ್ ಟೇಬಲ್ ನೋಡೋಕೆ ಹೋದರೆ ಹೋಬರ್ಟ್ ಹರಿಕೇನ್ಸ್ ಅವರು 4 ಪಾಯಿಂಟಲ್ಲಿ ಲೀಡಲ್ಲಿದ್ದಾರೆ, ಅವರು ಪ್ರೀವಿಯಸ್ ಟೈಮ್ ಚಾಂಪಿಯನ್ಸು. ಇನ್ನು ಮೆಲ್ಬರ್ನ್ ಸಿಡ್ನಿ ಅವರು 2 ಪಾಯಿಂಟ್ ಇದೆ. ಸಿಡ್ನಿ ಸಿಕ್ಸರ್ಸ್ 2 ಪಾಯಿಂಟ್ ಇದೆ ಅಂತ ಹೇಳ್ಬೋದು. ಮೆಲ್ಬರ್ನ್ ಸ್ಟಾರ್ಸ್ ಅವರು ಸೆಕೆಂಡಲ್ಲಿದ್ದಾರೆ. ಸಿಡ್ನಿ ಸಿಕ್ಸರ್ಸ್ ಅವರು 3rd ಪೊಸಿಷನಲ್ಲಿದ್ದಾರೆ. ಪರ್ಸ್ ಕಲ್ಸರ್ಸ್ ಅವರು 4th ಪೊಸಿಷನಲ್ಲಿದ್ದಾರೆ. ಇನ್ನು ಇದು ಸ್ಟಾರ್ಟ್ ಆಗಿದೆ ಅಷ್ಟೇ, ನೋಡೋಣ ಹೇಗೆ ಹೋಗುತ್ತೆ ಅಂತ. ನೆಕ್ಸ್ಟು ಈಗ ಇಂಟರ್ನ್ಯಾಷನಲ್ ಲೀಗ್ T20 ನಡೀತಿದೆ ದುಬೈಯಲ್ಲಿ, ಲೈಕ್ UAEಯಲ್ಲಿ. ಇದು ಹೇಗೆ
BBL ಇದೆ ಆಸ್ಟ್ರೇಲಿಯಾದಲ್ಲಿ, ಇಂಡಿಯಾದಲ್ಲಿ IPL ಇದೆ. ಇದು ದುಬೈಲಿ ನಡೆಯೋದು IL T20 ಅಂತ ಇತ್ತೀಚೆಗೆ ಸ್ಟಾರ್ಟ್ ಆಗಿದ್ದು. ತುಂಬ ಟೀಮ್ಗಳನ್ನು ಇಂಡಿಯನ್ IPL ಫ್ರಾಂಚೈಸಿಗಳು ಓನ್ ಮಾಡಿದೆ. ನಿನ್ನೆ 23rd ಮ್ಯಾಚ್ ನಡೀತು. ಅದರಲ್ಲಿ ಗಲ್ಫ್ ಜೈಂಟ್ಸು ವರ್ಸಸ್ ದುಬೈ ಕ್ಯಾಪಿಟಲ್ಸ್ ಮ್ಯಾಚ್ ಇತ್ತು. ಅದರಲ್ಲಿ ದುಬೈ ಕ್ಯಾಪಿಟಲ್ಸ್ 6 ರನ್ನಿಂದ ವಿಕೆಟ್ ಆದರು. ಇದರಲ್ಲಿ ಮುಸ್ತಿಫರ್ ರೆಹಮಾನ್ ಅವರು ಮ್ಯಾಚ್ ತಗೊಂಡ್ರು ಅಂತಲೇ ಹೇಳ್ಬೋದು. ಅವ್ರದ್ದು ಉತ್ತಮ ಬಾಲಿಂಗಿಗೆ ಮುಸ್ತಿಫರ್ ರೆಹಮಾನ್ ಅವರು 3.5 ಓವರಿಗೆ 34ಕ್ಕೆ 3 ರನ್ ಕೊಟ್ಟು ಒಳ್ಳೆ ಬಾಲಿಂಗ್ ಮಾಡಿ ಮ್ಯಾಚ್ ತಗೊಂಡ್ರು ಅಂತ ಹೇಳ್ಬೋದು. ಇನ್ನು 24th ಮ್ಯಾಚ್ ಇತ್ತು, ಡೆಸರ್ಟ್ ವೈಪರ್ಸ್ ವರ್ಸಸ್ ಮುಂಬೈ ಎಮಿರೇಟ್ಸು. ಇದರಲ್ಲಿ ಮುಂಬೈ ಎಮಿರೇಟ್ಸ್ ಅವರು 4 ವಿಕೆಟಿಂದ ಗೆದ್ದರು. ಡೆಸರ್ಟ್ ವೈಪರ್ಸ್ ಅವರು 124 ರನ್ ಹೊಡೆದಿದ್ರು. ಅದನ್ನು ಈಸಿಯಾಗಿ ಚೇಸ್ ಮಾಡಿದ್ರು ಮುಂಬೈ ಎಮಿರೇಟ್ ಅವರು. 178ಕ್ಕೆ 6 ರನ್ ಹೋಯಿತು. 3 ಓವರಲ್ಲಿ ಚೇಸ್ ಮಾಡಿದ್ರು. ಶಾಕಿಬ್ ಅಲ್ ಹಸನ್ ಅವರು 17 ರನ್ ಹೊಡೆದ್ರು 25 ಬಾಲಿಗೆ, ಪ್ಲಸ್ 4 ಓವರಿಗೆ 14 ರನ್ ಅಷ್ಟೇ ಕೊಟ್ಟು 2 ವಿಕೆಟ್ ತೆಗೆದ್ರು. ಹಾಗಾಗಿ ಅವ್ರಿಗೆ ಮ್ಯಾಚ್ ಸಿಕ್ತು ಇದರಲ್ಲಿ. ಇನ್ನು ಇದನ್ನು ಪಾಯಿಂಟ್ಸ್ ಟೇಬಲ್ ನೋಡ್ತಾ ಹೋಗೋದಾದರೆ, ಡೆಸರ್ಟ್ ವೈಪರ್ ಅವರು ಆಲ್ರೆಡಿ ಕ್ವಾಲಿಫೈ ಆಗಿದ್ದಾರೆ 9 ಮ್ಯಾಚಲ್ಲಿ 7 ಮ್ಯಾಚ್ ವಿನ್ ಆಗಿ. ಇನ್ನು ಮುಂಬೈ ಎಮಿರೇಟ್ಸ್ ಅವರು ಸೆಕೆಂಡ್ ಪ್ಲೇಸಲ್ಲಿ ಇದ್ದಾರೆ ಇಲ್ಲಿ. ಆಮೇಲೆ ದುಬೈ ಕ್ಯಾಪಿಟಲ್ಸ್ ಅವರು 3rd ಪೊಸಿಷನಲ್ಲಿದ್ದಾರೆ. ಹಾಗೆ ಗಲ್ಫ್ ಜೈಂಟ್ಸ್ ಅವರು 4th ಪೊಸಿಷನ್ ಇದ್ದಾರೆ 6 ಪಾಯಿಂಟ್ಸಲ್ಲಿ. ಅಬುಧಾಬಿ ನೈಟ್ ರೈಡರ್ಸ್ ಅವರು 5th, ಹಾಗೆ ಶಾರ್ಜಾ ವಾರಿಯರ್ಸ್ ಅವರು 6th ಪೊಸಿಷನಲ್ಲಿ ಇದ್ದಾರೆ. ಇನ್ನೂ ಸ್ವಲ್ಪ ಮ್ಯಾಚ್ಗಳಿದ್ದಾವೆ, ಪೈಪೋಟಿ ಇದೆ 2nd, 3rd ಹಾಗೆ 4th ಪೊಸಿಷನಿಗೆ ಅಂತ ಹೇಳ್ಬೋದು. ನೋಡೋಣ ಈ ಸೀರೀಸ್ ಈ ಚಾಂಪಿಯನ್ಶಿಪ್ ಹೇಗೆ ಹೋಗುತ್ತೆ ಅಂತ. ಇದಿಷ್ಟು ಇವತ್ತಿನ ಕ್ರಿಕೆಟ್ ಸುದ್ದಿಗಳು. ಧನ್ಯವಾದಗಳು.